ನಮಸ್ಕಾರ. ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ. ನಮ್ಮ ಮುಂದಿರುವುದು ಮಿಥುನ ರಾಶಿ 2026 ವಾರ್ಷಿಕ ಪಂಚಾಂಗದಿಂದ ಆಯ್ದ ಕೆಲವು ಭಾಗಗಳು. 2026ನೇ ವರ್ಷ ಮಿಥುನ ರಾಶಿಯವರಿಗೆ ಹೇಗಿರುತ್ತೆ ಅಂತ ಒಂದು ಆಳವಾದ ನೋಟ ಬೀರೋಣ. ಹೌದು. ನಮ್ಮ ಉದ್ದೇಶ ಏನಂದ್ರೆ ಕೇವಲ ಭವಿಷ್ಯವನ್ನು ಪಟ್ಟಿ ಮಾಡೋದಲ್ಲ, ಬದಲಾಗಿ ಈ ಇಡೀ ವರ್ಷವನ್ನ ಒಂದು ಕಥೆಯ ಹಾಗೆ ನೋಡೋದು. ಈ ಪಂಚಾಂಗದ ಮಾಹಿತಿ ಬಳಸಿ 2026ರ ಪಯಣದಲ್ಲಿ ಬರುವ ತಿರುವುಗಳು, ಸವಾಲುಗಳು, ಅವಕಾಶಗಳ ಹಿಂದಿರುವ ಜ್ಯೋತಿಷ್ಯದ ತರ್ಕವನ್ನ ಅರ್ಥ ಮಾಡ್ಕೊಳ್ಳೋದು. ಹಾ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಇದನ್ನೊಂದು ಕಥೆಯ ಹಾಗೆ ನೋಡೋಣ. ಮೂಲದ ಪ್ರಕಾರ ವರ್ಷದ ಆರಂಭದಲ್ಲಿ ಕೆಲವು ಏರಿಳಿತಗಳಿದ್ರೂ ವರ್ಷದ ಮಧ್ಯಭಾಗದ ನಂತರ ಒಂದು ಉತ್ತಮ ಬೆಳವಣಿಗೆಯನ್ನ ನಿರೀಕ್ಷಿಸಬಹುದು ಅಂತ ಹೇಳಲಾಗಿದೆ. ಹೌದು. ಹಾಗಾದ್ರೆ ಈ ಕಥೆಗೆ ಒಂದು ಹ್ಯಾಪಿ ಎಂಡಿಂಗ್ ಇದೆ ಅಂತಾನೆ ಅರ್ಥ ಅಲ್ವಾ? ಖಂಡಿತ. ಇದನ್ನ ನಾವು 3 ಭಾಗಗಳಾಗಿ ನೋಡಬಹುದು. ಮೊದಲನೇ ಭಾಗ ಅಂದ್ರೆ ಜನವರಿಯಿಂದ ಏಪ್ರಿಲ್ವರೆಗೆ ಸವಾಲುಗಳನ್ನ ಎದುರಿಸಿ ನಮ್ಮನ್ನ ನಾವು ಗಟ್ಟಿ ಮಾಡ್ಕೊಳ್ಳುವ ಸಮಯ. ಎರಡನೇ ಭಾಗ ಮೇನಿಂದ ಆಗಸ್ಟ್ ಹೊಸ ಅವಕಾಶಗಳು ಬಾಗಿಲು ತಟ್ಟುವ ಮತ್ತು ನಾವು ಕಾರ್ಯಪ್ರವೃತ್ತಳಾಗುವ ಸಮಯ. ಸರಿ. ಇನ್ನು ಕೊನೆಯ ಭಾಗ ಸೆಪ್ಟೆಂಬರಿಂದ ಡಿಸೆಂಬರ್ ನಾವು ಪಟ್ಟ ಶ್ರಮದ ಫಲವನ್ನು ಅನುಭವಿಸಿ ಒಂದು ರೀತಿಯ ಸ್ಥಿರತೆ ಮತ್ತೆ ಶಾಂತಿಯನ್ನ ಕಂಡುಕೊಳ್ಳುವ ಸಮಯ. ಅದ್ಭುತ. ಈ ಚೌಕಟ್ಟಿನಲ್ಲಿ ನೋಡಿದಾಗ ಇಡೀ ವರ್ಷದ ಚಿತ್ರಣವೇ ಸ್ಪಷ್ಟವಾಗುತ್ತೆ. ಹಾಗಾದ್ರೆ ಕಥೆಯ ಮೊದಲ ಭಾಗದಿಂದಲೇ ಶುರು ಮಾಡೋಣ. ನಮ್ಮನ್ನು ನಾವು ಗಟ್ಟಿ ಮಾಡಿಕೊಳ್ಳುವ ಸಮಯ. ಜನವರಿ ತಿಂಗಳು ಹೇಗಿರುತ್ತೆ? ವರ್ಷದ ಆರಂಭವೇ ಒಂದು ಪರೀಕ್ಷೆಯಂತೆ ಇದೆ. ಪಂಚಾಂಗದ ಪ್ರಕಾರ ಜನವರಿಯಲ್ಲಿ ಕೆಲಸದ ಒತ್ತಡ ಮತ್ತು ಮನಸ್ಸಿನ ಚಂಚಲತೆ ಹೆಚ್ಚಾಗಿರುತ್ತೆ. ಓ, ಯಾಕೆ ಹಾಗೆ? ಇದಕ್ಕೆ ಕಾರಣ ಶನಿಗ್ರಹದ ದೃಷ್ಟಿ. ಜ್ಯೋತಿಷ್ಯದಲ್ಲಿ ಶನಿಯನ್ನ ಕರ್ಮಕಾರಕ ಮತ್ತು ಶಿಸ್ತಿನ ಗುರು ಅಂತ ಕರೀತಾರೆ. ಆತನ ದೃಷ್ಟಿ ಬಿದ್ದಾಗ ಅದು ನಮ್ಮಿಂದ ಹೆಚ್ಚು ಶ್ರಮ ಮತ್ತು ತಾಳ್ಮೆಯನ್ನ ನಿರೀಕ್ಷಿಸುತ್ತೆ. ಹಾಗಾಗಿ ಮಾನಸಿಕ ಒತ್ತಡ ಸಹಜ. ಅಂದ್ರೆ ಹೊಸ ವರ್ಷದ ಆರಂಭದಲ್ಲೇ ಶನಿದೇವರು ಆರಾಮಾಗಿರ್ಬೇಡಿ, ಕೆಲಸ ಮಾಡಿ ಅಂತ ಹೇಳ್ತಿದ್ದಾರಾ? ಈ ಒತ್ತಡವನ್ನ ನಿಭಾಯಿಸಲು ಮೂಲದಲ್ಲಿ ಏನಾದ್ರೂ ಪರಿಹಾರ ಸೂಚಿಸಿದ್ದಾರಾ? ಹೌದು. ಶನಿವಾರ ಎಳ್ಳೆಣ್ಣೆ ದೀಪ ಹಚ್ಚುವುದು ಮತ್ತು ಓಂ ಶಂ ಶನೇಶ್ಚರಾಯ ನಮಃ ಮಂತ್ರ ಜಪಿಸಲು ಹೇಳಲಾಗಿದೆ. ಇದು ಕೇವಲ ಒಂದು ಧಾರ್ಮಿಕ ಆಚರಣೆ ಅಲ್ಲ ಗೊತ್ತಾ? ದೀಪ ಹಚ್ಚುವುದು ನಮ್ಮೊಳಗಿನ ಕತ್ತಲೆಯನ್ನು ಅಂದ್ರೆ ಗೊಂದಲವನ್ನು ದೂರ ಮಾಡಿ ಸ್ಪಷ್ಟತೆಯ ಬೆಳಕನ್ನು ತರುವ ಸಂಕೇತ. ಮಂತ್ರ ಜಪಿಸುವುದು ಚಂಚಲ ಮನಸ್ಸನ್ನ ಒಂದೆಡೆ ಕೇಂದ್ರೀಕರಿಸಿ ಶಿಸ್ತಿಗೆ ಒಳಪಡಿಸುವ ಒಂದು ಮಾನಸಿಕ ವ್ಯಾಯಾಮ. ಓಕೆ. ಜನವರಿಯ ಈ ಪರೀಕ್ಷೆಯ ನಂತರ ಫೆಬ್ರವರಿಯಲ್ಲಿ ಸ್ವಲ್ಪ ರಿಲೀಫ್ ಸಿಗುತ್ತಾ? ಖಂಡಿತವಾಗಿಯೂ. ಶನಿಯ ಪರೀಕ್ಷೆಯ ನಂತರ ಗುರುಗ್ರಹದ ಅನುಗ್ರಹ ಸಿಗಲಿದೆ. ಫೆಬ್ರವರಿಯಲ್ಲಿ ಹಣಕಾಸಿನ ವಿಚಾರದಲ್ಲಿ ನಿಧಾನವಾದ ಸುಧಾರಣೆ, ಹಾಗೆಯೇ ಹಿಂದೆ ಬಾಕಿ ಉಳಿದಿದ್ದ ಹಣ ವಾಪಸ್ ಬರುವ ಸಾಧ್ಯತೆಯಿದೆಯೆಂದು ಮೂಲದಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಆಹಾ. ಗುರು ಅಂದ್ರೆ ಜ್ಞಾನ, ವಿಸ್ತರಣೆ ಮತ್ತು ಸಮೃದ್ಧಿಯ ಕಾರಕ. ಆತನ ಅನುಗ್ರಹದಿಂದ ಆರ್ಥಿಕವಾಗಿ ಸ್ವಲ್ಪ ಚೇತರಿಕೆ ಕಾಣಲಿದೆ. ಅಂದ್ರೆ ಕಷ್ಟಪಟ್ಟಿದ್ದಕ್ಕೆ ಪ್ರತಿಫಲ ಸಿಗಲು ಶುರುವಾಗುತ್ತೆ. ಅದಕ್ಕೆ ಪೂರಕವಾಗಿ ಗುರುವಾರ ಹಳದಿ ಬಣ್ಣದ ವಸ್ತುಗಳನ್ನು ದಾನ ಮಾಡಲು ಸಲಹೆ ನೀಡಲಾಗಿದೆ. ಇದರ ಹಿಂದಿನ ತರ್ಕವೇನು? ದಾನ ಮಾಡುವುದು ಕೃತಜ್ಞತೆಯ ಸಂಕೇತ. ನಮಗೆ ಸಿಕ್ಕಿದ್ರಲ್ಲಿ ಸ್ವಲ್ಪವನ್ನು ಹಂಚಿಕೊಳ್ಳುವುದ್ರಿಂದ ನನ್ನ ಬಳಿ ಸಾಕಷ್ಟು ಇದೆ ಎಂಬ ಸಮೃದ್ಧಿಯ ಮನಸ್ಥಿತಿ ಬೆಳೆಯುತ್ತದೆ. ಇದು ಗುರುಗ್ರಹದ ಸಕಾರಾತ್ಮಕ ಶಕ್ತಿಯನ್ನು ಇನ್ನಷ್ಟು ಆಕರ್ಷಿಸುತ್ತೆ. ಸರಿ. ಮಾರ್ಚ್ ತಿಂಗಳು ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯ ಅಂತ ಹೇಳಲಾಗಿದೆ. ಹೊಸ ಕೋರ್ಸ್ಗಳಿಗೆ ಸೇರಲು ಅಥವಾ ಪರೀಕ್ಷೆಗಳಲ್ಲೂ ಯಶಸ್ಸು ಗಳಿಸಲು ಇದು ಉತ್ತಮ ಕಾಲವಂತೆ. ಇದು ಕೇವಲ ವಿದ್ಯಾರ್ಥಿಗಳಿಗಷ್ಟೇನಾ ಅಥವಾ ಹೊಸ ವಿಷಯ ಕಲಿಯುವ ಯಾರಿಗಾದರೂ ಅನ್ವಯಿಸುತ್ತಾ? ಇದು ಜ್ಞಾನಾರ್ಜನೆಯಲ್ಲಿ ತೊಡಗಿರುವ ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತೆ. ಯಾಕೆಂದ್ರೆ ಇದಕ್ಕೆ ಕಾರಣ ಮಿಥುನ ರಾಶಿಯ ಅಧಿಪತಿಯಾದ ಬುಧಗ್ರಹ ತನ್ನ ಸ್ವಂತ ಮನೆಯಲ್ಲಿ ಬಲವಾಗಿರುವುದು. ಓ, ಅವರ ಅಧಿಪತಿಯೇ ಸ್ಟ್ರಾಂಗ್ ಆಗಿರ್ತಾರೆ. ಹೌದು. ಬುಧ ಅಂದ್ರೆ ಬುದ್ಧಿ, ಸಂವಹನ ಮತ್ತು ವಿಶ್ಲೇಷಣೆ. ಆತ ಬಲವಾಗಿದ್ದಾಗ ನಮ್ಮ ಕಲಿಯುವ ಸಾಮರ್ಥ್ಯ, ವಿಷಯಗಳನ್ನು ಗ್ರಹಿಸುವ ಶಕ್ತಿ ಹೆಚ್ಚಾಗುತ್ತದೆ. ಹಾಗಾಗಿಯೇ ಬುಧವಾರ ಗಣಪತಿ ಪೂಜೆ ಮಾಡಲು ಹೇಳಿರೋದು ಅಲ್ವಾ? ಗಣಪತಿ ವಿಘ್ನ ನಿವಾರಕ. ಕಲಿಯುವವರಿಗೆ ಅತಿದೊಡ್ಡ ವಿಘ್ನ ಅಂದ್ರೆ ಏಕಾಗ್ರತೆಯ ಕೊರತೆ. ಕರೆಕ್ಟ್. ಅಥವಾ ವಿಷಯ ಅರ್ಥವಾಗದಿರುವುದು. ಹಾಗಾಗಿ ಈ ಪೂಜೆ ಆ ಅಡೆತಡೆಗಳನ್ನು ನಿವಾರಿಸುವಂತ ದೇವರಲ್ಲಿ ಬೇಡುವುದರ ಜೊತೆಗೆ ನಮ್ಮ ಮನಸ್ಸಿನಲ್ಲಿ ಒಂದು ಸಂಕಲ್ಪ ಮಾಡಿದಂತೆ. ನಿಜ. ಪ್ರತಿಯೊಂದು ಪರಿಹಾರಕ್ಕೂ ಒಂದು ಮಾನಸಿಕ ಮತ್ತು ಸಾಂಕೇತಿಕ ಅರ್ಥವಿದೆ. ಖಂಡಿತ. ಈಗ ಮೊದಲ ಭಾಗದ ಕೊನೆಯ ತಿಂಗಳು ಏಪ್ರಿಲ್.
ಇಲ್ಲಿ ಒಂದು ಎಚ್ಚರಿಕೆಯ ಗಂಟೆ ಇದೆ. ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಬೇಕು. ವಿಶೇಷವಾಗಿ ನಿದ್ರಾಹೀನತೆ ಮತ್ತು ನರದೌರ್ಬಲ್ಯದಂತಹ ಸಮಸ್ಯೆಗಳನ್ನು ಕಾಣಿಸ್ಕೊಳ್ಬಹುದು. ವರ್ಷದ ಆರಂಭದ 3 ತಿಂಗಳು ಒಂದಾದ ಮೇಲೆ ಒಂದರಂತೆ ಸವಾಲು, ಸುಧಾರಣೆ ಅಂತ ಬಂದ್ಮೇಲೆ ಏಪ್ರಿಲ್ನಲ್ಲಿ ಮತ್ತೆ ಆರೋಗ್ಯದ ಬಗ್ಗೆ ಎಚ್ಚರಿಕೆ. ಯಾಕೆ ಹೀಗೆ? ಇಲ್ಲಿನ ಒಂದು ಕುತೂಹಲಕಾರಿ ಅಂಶವೆಂದರೆ ಇದಕ್ಕೆ ಮಂಗಳ ಮತ್ತು ರಾಹುವಿನ ಸಂಯೋಜಿತ ಪ್ರಭಾವ ಕಾರಣ ಎಂದು ಹೇಳಲಾಗಿದೆ. ಮಂಗಳ ಅಂದ್ರೆ ಶಕ್ತಿ, ಉಷ್ಣ, ಆಕ್ರಮಣಶೀಲತೆ. ರಾಹು ಅಂದ್ರೆ ಗೊಂದಲ, ಭ್ರಮೆ. ಅನಿರೀಕ್ಷಿತ ಘಟನೆಗಳು, ಬೆಂಕಿ ಮತ್ತು ಹೊಗೆ ಸೇರಿದ ಹಾಗೆ. ಹೌದು, ಇವೆರಡರ ಸಂಯೋಗ ದೇಹ ಮತ್ತು ಮನಸ್ಸಿನ ವ್ಯವಸ್ಥೆಯನ್ನು ಸ್ವಲ್ಪ ಅಲುಗಾಡಿಸಬಹುದು. ಹಾಗಾದ್ರೆ ಇದಕ್ಕೆ ಪರಿಹಾರ? ಮೂಲ ಗ್ರಂಥವು ಮಂಗಳವಾರ ಹನುಮಾನ್ ಚಾಲೀಸಾ ಪಠಣ ಮತ್ತು ನಿಯಮಿತವಾಗಿ ಯೋಗ, ಪ್ರಾಣಾಯಾಮ ಮಾಡಲು ಸೂಚಿಸಿದೆ. ಇಲ್ಲಿ ಜ್ಯೋತಿಷ್ಯ ಮತ್ತು ಆರೋಗ್ಯ ವಿಜ್ಞಾನ ಎರಡೂ ಒಟ್ಟಿಗೆ ಬಂದಂತಿದೆ. ಹೌದು, ಪ್ರಾಣಾಯಾಮ ಮಾಡುವುದರಿಂದ ನಮ್ಮ ನರಮಂಡಲ ಶಾಂತವಾಗುತ್ತದೆ. ಹನುಮಾನ್ ಚಾಲೀಸಾ ಪಠಣವು ಮನಸ್ಸಿಗೆ ಧೈರ್ಯ ಮತ್ತು ಸ್ಥೈರ್ಯವನ್ನು ಕೊಡುತ್ತದೆ. ಹೀಗೆ ಏಪ್ರಿಲ್ನಲ್ಲಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಮೂಲಕ ನಾವು ವರ್ಷದ ಮೊದಲ ಭಾಗದ ಸವಾಲುಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುತ್ತೇವೆ. ಅದ್ಭುತ! ಹಾಗಾದರೆ ನಮ್ಮ ಕಥೆಯ ಮೊದಲ ಭಾಗ ಮುಗಿಯಿತು. ನಾವು ಸವಾಲುಗಳನ್ನು ಎದುರಿಸಿ ನಮ್ಮನ್ನು ನಾವು ಗಟ್ಟಿ ಮಾಡಿಕೊಂಡಿದ್ದೇವೆ. ಈಗ ಎರಡನೇ ಭಾಗಕ್ಕೆ ಬರೋಣ. ಅವಕಾಶಗಳ ಮತ್ತು ಕ್ರಿಯೆಯ ಸಮಯ. ಮೇ ತಿಂಗಳು ವೃತ್ತಿಜೀವನದಲ್ಲಿ ಒಂದು ದೊಡ್ಡ ತಿರುವನ್ನು ತರಬಹುದು ಅಂತ ಮೂಲದಲ್ಲಿ ಹೇಳಲಾಗಿದೆ. ಇದು ಹೇಗೆ? ಇಲ್ಲಿಂದ ಆಟ ಶುರುವಾಗುತ್ತೆ. ಮೇ ತಿಂಗಳಲ್ಲಿ ಬುಧ ಮತ್ತು ಶುಕ್ರ ಗ್ರಹಗಳ ಉತ್ತಮ ಯೋಗವಿದೆ. ಬುಧ ನಮ್ಮ ಸಂವಹನ ಕೌಶಲ್ಯ ಮತ್ತು ಬುದ್ಧಿವಂತಿಕೆ. ಹೌದು. ಮತ್ತು ಶುಕ್ರನು ಕಲೆ, ಸೌಂದರ್ಯ ಮತ್ತು ಸಂಬಂಧಗಳನ್ನು ಪ್ರತಿನಿಧಿಸುತ್ತಾನೆ. ಇವರಿಬ್ಬರ ಯೋಗದಿಂದಾಗಿ ಸಂದರ್ಶನಗಳಲ್ಲಿ ಯಶಸ್ಸು, ಹೊಸ ಉದ್ಯೋಗ ಅಥವಾ ಈಗಿರುವ ಕೆಲಸದಲ್ಲಿ ಬಡ್ಡಿ ಸಿಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ. ಶುಕ್ರನ ಪ್ರಭಾವ ಇರುವುದರಿಂದ ಇದು ಕಲೆ, ಡಿಸೈನ್, ಮನರಂಜನೆ ಅಂಥ ಸೃಜನಾತ್ಮಕ ಕ್ಷೇತ್ರಗಳಲ್ಲಿರುವವರಿಗೆ ಇನ್ನೂ ಹೆಚ್ಚು ಅನುಕೂಲಕರವಾಗಿರುತ್ತಾ? ಸಂವಹನ ಮತ್ತು ಸೌಂದರ್ಯ ಪ್ರಜ್ಞೆ ಬೇಕಾಗುವ ಯಾವುದೇ ವೃತ್ತಿಯವರಿಗೂ ಇದು ಲಾಭದಾಯಕ. ಅದಕ್ಕೆ ನೋಡಿ, ಅವಕಾಶಗಳನ್ನು ಸಂಪತ್ತಿನ ದೇವತೆಯಾದ ಲಕ್ಷ್ಮಿಯೊಂದಿಗೆ ಜೋಡಿಸಿ ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡಲೂ ಹೇಳಲಾಗಿದೆ. ಯಾಕೆಂದ್ರೆ ಅವಕಾಶಗಳೇ ನಿಜವಾದ ಸಂಪತ್ತು. ಕರೆಕ್ಟ್. ಅವಕಾಶ ಸಿಕ್ಮೇಲೆ ಜೂನ್ ತಿಂಗಳು ವ್ಯಾಪಾರಸ್ಥರಿಗೆ ಲಾಭದ ಸೂಚನೆ ನೀಡುತ್ತಿದೆ. ಆದರೆ ಜೊತೆಗೆ ಒಂದು ಎಚ್ಚರಿಕೆಯೂ ಇದೆ. ಖರ್ಚಿನ ಮೇಲೆ ಹಿಡಿತವಿರಲಿ ಅಂತ. ಲಾಭ ಬಂದ ತಕ್ಷಣವೇ ಈ ಎಚ್ಚರಿಕೆ ಯಾಕೆ? ಇದಕ್ಕೆ ಕಾರಣ ರಾಹುವಿನ ಪ್ರಭಾವ. ರಾಹುವು ಭ್ರಮೆ ಮತ್ತು ಭೌತಿಕ ಆಸೆಗಳನ್ನು ಹೆಚ್ಚಿಸುವ ಗ್ರಹ. ಆತ ಲಾಭವನ್ನು ಕೊಡಬಲ್ಲ, ಅದರ ಜೊತೆಗೆ ಇನ್ನೂ ಬೇಕು, ಇನ್ನೂ ಖರ್ಚು ಮಾಡು ಎಂಬ ಅತಿಯಾದ ಆಸೆಯನ್ನು ಹುಟ್ಟಿಸಬಹುದು. ಇದೊಂದು ರೀತಿಯಲ್ಲಿ ನಮ್ಮ ಸಂಯಮದ ಪರೀಕ್ಷೆ. ಆದರೆ ರಾಹು ಕೇವಲ ನಕಾರಾತ್ಮಕವೇ? ಕೆಲವೊಮ್ಮೆ ಅನಿರೀಕ್ಷಿತ ಷೇರು ಮಾರುಕಟ್ಟೆಯಂಥ ಲಾಭಕ್ಕೂ ರಾಹುವೇ ಕಾರಣನಾಗ್ತಾನಲ್ವಾ? ಇಲ್ಲಿ ಆ ಸಾಧ್ಯತೆ ಇದೆಯಾ? ಅತ್ಯುತ್ತಮ ಪ್ರಶ್ನೆ. ಹೌದು, ರಾಹು ಅನಿರೀಕ್ಷಿತ ಲಾಭವನ್ನು ತರಬಲ್ಲ. ಆದರೆ ಆತ ಒಂದು ಆಂಪ್ಲಿಫೈಯರ್ ಇದ್ದ ಹಾಗೆ, ನಮ್ಮಲ್ಲಿರುವ ಒಳ್ಳೆಯ ಮತ್ತು ಕೆಟ್ಟ ಆಸೆಗಳೆರಡನ್ನೂ ದೊಡ್ಡದು ಮಾಡಿ ತೋರಿಸುತ್ತಾನೆ. ಹಾಗಾಗಿ ವಿವೇಚನೆಯಿಂದ ವರ್ತಿಸಿದರೆ ಇದು ಲಾಭದಾಯಕ. ಇಲ್ಲದಿದ್ದರೆ ಅನಗತ್ಯ ಖರ್ಚುಗಳಿಗೆ ದಾರಿ ಮಾಡಿಕೊಡಬಹುದು. ಅದಕ್ಕಾಗಿಯೇ ಮನಸ್ಸಿನ ಮೇಲೆ ಹಿಡಿತ ಸಾಧಿಸಲು ದುರ್ಗಾದೇವಿಯ ಪೂಜೆಯನ್ನು ಸೂಚಿಸಲಾಗಿದೆ. ಸರಿ. ವೃತ್ತಿ ಮತ್ತು ಹಣಕಾಸಿನ ಏರಿಳಿತದ ನಂತರ ಜುಲೈ ತಿಂಗಳು ಸ್ವಲ್ಪ ನಿರಾಳತೆ ತರುವ ಹಾಗೆ ಕಾಣಿಸುತ್ತಿದೆ. ಕೌಟುಂಬಿಕ ಜೀವನದಲ್ಲಿ ಸಂತೋಷ, ಸಂಬಂಧಗಳಲ್ಲಿ ಸುಧಾರಣೆ ಅಂತ ಹೇಳಲಾಗಿದೆ. ಹೌದು, ಇದು ಬಹಳ ಅಗತ್ಯವಾದ ಒಂದು ತಿರುವು. ಚಂದ್ರ ಮತ್ತು ಗುರುಗ್ರಹಗಳ ಶುಭ ಯೋಗದಿಂದ ಈ ಉತ್ತಮ ವಾತಾವರಣ ನಿರ್ಮಾಣವಾಗಲಿದೆ. ಚಂದ್ರ ನಮ್ಮ ಮನಸ್ಸು ಮತ್ತು ಭಾವನೆಗಳ ಕಾರಕ, ಗುರು ಸಂತೋಷ ಮತ್ತು ಜ್ಞಾನದ ಕಾರಕ. ಇವರಿಬ್ಬರ ಶುಭ ಸಂಯೋಗವು ಮನೆಯಲ್ಲಿ ಸಾಮರಸ್ಯ ಮತ್ತು ಶಾಂತಿಯನ್ನು ತರುತ್ತದೆ. ಆಗಸ್ಟ್ ತಿಂಗಳಲ್ಲಿ ಮತ್ತೊಂದು ಪ್ರಮುಖ ಘಟ್ಟ. ಆಸ್ತಿ ಅಥವಾ ವಾಹನಕ್ಕೆ ಸಂಬಂಧಿಸಿದ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ತಾಳ್ಮೆ ಬಹಳ ಮುಖ್ಯ ಎಂದು ಮೂಲ ಎಚ್ಚರಿಸಿದೆ. ಇಲ್ಲಿ ಶನಿಯ ವಕ್ರಗತಿಯ ಪ್ರಭಾವವಿದೆ ಎಂದು ಉಲ್ಲೇಖಿಸಲಾಗಿದೆ. ವಕ್ರಗತಿ ಅಂದರೆ ನಿಖರವಾಗಿ ಏನು? ವಕ್ರಗತಿ ಅಥವಾ ರೆಟ್ರೋಗ್ರೇಡ್ ಅಂದರೆ ಭೂಮಿಯಿಂದ ನೋಡಿದಾಗ ಒಂದು ಗ್ರಹ ಹಿಂದಕ್ಕೆ ಚಲಿಸುತ್ತಿರುವಂತೆ ಕಾಣುವುದು ಅಷ್ಟೇ. ಅದು ನಿಜವಾಣಿಯೂ ಹಿಂದಕ್ಕೆ ಹೋಗುವುದಿಲ್ಲ. ಅದೊಂದು ದೃಷ್ಟಿಭ್ರಮೆ. ಹೌದು. ಜ್ಯೋತಿಷದಲ್ಲಿ ಇದನ್ನ ನಾವು ಆರಂಭಿಸಿದ ಕೆಲಸಗಳನ್ನು ಪುನರ್ ಪರಿಶೀಲಿಸುವ, ತಪ್ಪುಗಳನ್ನು ಸರಿಪಡಿಸಿಕೊಳ್ಳುವ ಸಮಯ ಅಂತ ಪರಿಗಣಿಸಲಾಗತ್ತೆ. ಇದೊಂದು ರೀತಿ ಒಂದು ದೊಡ್ಡ ಇಮೇಲ್ ಕಳಿಸುವ ಮುನ್ನ ಅದನ್ನ ಮತ್ತೊಮ್ಮೆ ಪ್ರೂಫ್ ರೀಡ್ ಮಾಡಿದ ಹಾಗೆ.
ಅದಕ್ಕಾಗಿಯೇ ಈ ಸಮಯದಲ್ಲಿ ಹೊಸದಾಗಿ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಬದಲು ಹಳೆಯ ವಿಷಯಗಳನ್ನು ಗಟ್ಟಿ ಮಾಡಿಕೊಳ್ಳುವುದು ಉತ್ತಮ. ಅಂದ್ರೆ ಆತುರದ ನಿರ್ಧಾರಗಳು ಬೇಡ, ಯೋಚಿಸಿ ಮುಂದುವರಿಯಿರಿ ಅಂತ. ಅದಕ್ಕೆ ಪರಿಹಾರವಾಗಿ ವೃದ್ಧರಿಗೆ ಸಹಾಯ ಮಾಡಲು ಹೇಳಲಾಗಿದೆ. ಇದು ತಾಳ್ಮೆಯನ್ನು ಕಲಿಸುವ ಒಂದು ಮಾರ್ಗವಿರಬಹುದು. ಖಂಡಿತ. ಸೇವಾ ಮನೋಭಾವ ನಮ್ಮ ಅಹಂಕಾರವನ್ನು ಕಡಿಮೆ ಮಾಡಿ ತಾಳ್ಮೆಯನ್ನು ಹೆಚ್ಚಿಸುತ್ತದೆ. ಇದು ಶನಿಯ ಸಕಾರಾತ್ಮಕ ಗುಣಗಳನ್ನು ಮೈಗೂಡಿಸಿಕೊಳ್ಳುವ ಅತ್ಯುತ್ತಮ ದಾರಿ. ಸರಿ, ನಮ್ಮ ಕಥೆಯ 2ನೇ ಭಾಗ ಮುಗಿಯಿತು. ಈಗ ಕೊನೆಯ ಮತ್ತು 3ನೇ ಭಾಗಕ್ಕೆ ಬರೋಣ. ಶ್ರಮದ ಫಲ ಮತ್ತು ಸ್ಥಿರತೆಯ ಸಮಯ. ಸೆಪ್ಟೆಂಬರ್ನಲ್ಲಿ ಉದ್ಯೋಗದಲ್ಲಿ ಗೌರವ, ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ಸಿಗಲಿದೆ. ಇದು ಮೇ ತಿಂಗಳಲ್ಲಿ ಸಿಕ್ಕ ಅವಕಾಶದ ಫಲವೇ? ಹೌದು. ಮೇ ತಿಂಗಳಲ್ಲಿ ಬಿತ್ತಿದ ಬೀಜ ಈಗ ಮರವಾಗಿ ಫಲ ಕೊಡಲು ಆರಂಭಿಸಿದೆ. ಇಲ್ಲಿ ಮತ್ತೆ ಬುಧ ಮತ್ತು ಗುರು ಗ್ರಹಗಳ ಅನುಗ್ರಹ ಕಾಣಿಸ್ತಿದೆ. ನಮ್ಮ ಬುದ್ಧಿವಂತಿಕೆಗೆ ಬುಧ ಮತ್ತು ಜ್ಞಾನಕ್ಕೆ ಗುರು ತಕ್ಕ ಮಾನ್ಯತೆ ಮತ್ತು ಗೌರವ ಸಿಗುವ ಸಮಯವಿದು. ಆದರೆ ಅಕ್ಟೋಬರ್ನಲ್ಲಿ ಎಲ್ಲವೂ ಸುಗಮವಾಗಿಲ್ಲ. ಸಂಬಂಧಗಳಲ್ಲಿ, ಅದರಲ್ಲೂ ಪ್ರೇಮ ಮತ್ತು ದಾಂಪತ್ಯದಲ್ಲಿ ಸ್ವಲ್ಪ ಸೂಕ್ಷ್ಮ ಪರಿಸ್ಥಿತಿ ಇರಲಿದೆ. ಮಾತಿನಲ್ಲಿ ಜಾಗರೂಕತೆ ವಹಿಸಲು ಸ್ಪಷ್ಟವಾಗಿ ಹೇಳಲಾಗಿದೆ. ಇದಕ್ಕೆ ಮಂಗಳನ ದೃಷ್ಟಿಯೇ ಕಾರಣ. ಮಂಗಳನು ಧೈರ್ಯ ಮತ್ತು ಶಕ್ತಿಯ ಜೊತೆಗೆ ಕೋಪ ಮತ್ತು ವಾದವಿವಾದವನ್ನು ಹೆಚ್ಚಿಸಬಲ್ಲ. ಅವನ ಪ್ರಭಾವದಿಂದ ನಮ್ಮ ಮಾತುಗಳು ಸ್ವಲ್ಪ ಕಠಿಣವಾಗಬಹುದು. ಹಾಗಾಗಿ ಸಂಬಂಧಗಳಲ್ಲಿ ಎಚ್ಚರಿಕೆ ಅಗತ್ಯ. ಇಲ್ಲಿ ಪರಿಹಾರವಾಗಿ ಪೂಜೆಯ ಜೊತೆಗೆ ನೇರವಾಗಿ ಕೋಪವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಿ ಎಂದು ಹೇಳಿರುವುದು ಬಹಳ ಮುಖ್ಯ ಅನ್ನಿಸುತ್ತೆ. ನಿಜ. ಅಂದ್ರೆ ಪರಿಹಾರ ಕೇವಲ ಬಾಹ್ಯ ಆಚರಣೆಯಲ್ಲ, ಅದು ನಮ್ಮ ಆಂತರಿಕ ಬದಲಾವಣೆಗೂ ಪ್ರೇರಣೆ. ಹೌದು, ಇದು ಬಹಳ ಮುಖ್ಯವಾದ ಅಂಶ. ನವೆಂಬರ್ನಲ್ಲಿ ಮತ್ತೆ ಎಲ್ಲವೂ ಸರಿ ಹೋಗುತ್ತೆ. ಹಣಕಾಸಿನ ಸ್ಥಿರತೆ ಮರಳಲಿದೆ, ಹೂಡಿಕೆಗಳು ಲಾಭ ತರಬಹುದು ಅಂತ ಹೇಳಲಾಗಿದೆ. ಇದು ಫೆಬ್ರವರಿಯಲ್ಲಿ ಶುರುವಾದ ಆರ್ಥಿಕ ಚೇತರಿಕೆಯ ಮುಂದುವರೆದ ಭಾಗವೇ? ನಿಖರವಾಗಿ. ಫೆಬ್ರವರಿಯಲ್ಲಿ ಗುರುವು ಕೊಟ್ಟ ಆರಂಭಿಕ ಸುಧಾರಣೆ, ವರ್ಷವಿಡೀ ನಾವು ಮಾಡಿದ ಪ್ರಯತ್ನದಿಂದಾಗಿ ನವೆಂಬರ್ನಲ್ಲಿ ಒಂದು ಗಟ್ಟಿಯಾದ ಸ್ಥಿರತೆಯ ರೂಪವನ್ನು ಪಡೆಯುತ್ತಿದೆ. ಇದು ಕೇವಲ ಗ್ರಹಬಲವಲ್ಲ, ನಮ್ಮ ಪ್ರಯತ್ನಕ್ಕೂ ಸಿಕ್ಕ ಫಲ. ವರ್ಷದ ಕಥೆ ಹೀಗೆ ಒಂದಕ್ಕೊಂದು ಹೆಣೆದುಕೊಂಡಿದೆ. ವರ್ಷದ ಕೊನೆಯ ತಿಂಗಳು ಡಿಸೆಂಬರ್, ಒಂದು ರೀತಿಯಲ್ಲಿ ಕ್ಲೈಮ್ಯಾಕ್ಸ್. ಮಾನಸಿಕ ಶಾಂತಿ ಮತ್ತು ಯಶಸ್ಸು ಸಿಗಲಿದೆ. ಮುಂದಿನ ವರ್ಷಕ್ಕೆ ಯೋಜನೆ ರೂಪಿಸಲು ಇದು ಸಕಾಲ. ವರ್ಷದ ಅಂತ್ಯ ಹೀಗೆ ಶಾಂತಿಯುತವಾಗಿರುವುದು ನಿಜಕ್ಕೂ ಖುಷಿಯ ವಿಚಾರ. ಈ ಶುಭ ಅಂತ್ಯಕ್ಕೆ ಬುಧ ಮತ್ತು ಶುಕ್ರರ ಯೋಗವೇ ಕಾರಣ. ವರ್ಷದ ಕೊನೆಯಲ್ಲಿ ಬುದ್ಧಿ, ಬುಧ ಮತ್ತು ಸೌಕರ್ಯ, ಸಂತೋಷ, ಶುಕ್ರ ಎರಡೂ ಒಟ್ಟಿಗೆ ಸೇರುತ್ತವೆ. ವರ್ಷವಿಡೀ ಪಟ್ಟ ಶ್ರಮಕ್ಕೆ ತಕ್ಕ ಫಲ, ನೆಮ್ಮದಿ ಮತ್ತು ಭವಿಷ್ಯದ ಬಗ್ಗೆ ಒಂದು ಸ್ಪಷ್ಟತೆ ಸಿಗುತ್ತದೆ. ಅದಕ್ಕಾಗಿಯೇ ಪರಿಹಾರವಾಗಿ ಲಕ್ಷ್ಮೀ ಗಣಪತಿ ಪೂಜೆ ಮತ್ತು ಕೃತಜ್ಞತಾ ಪ್ರಾರ್ಥನೆ ಮಾಡಲು ಸೂಚಿಸಲಾಗಿದೆ. ಹೌದು, ಇದು ಏನನ್ನೋ ಕೇಳುವುದಕ್ಕಿಂತ ಸಿಕ್ಕಿದ್ದಕ್ಕೆ ಧನ್ಯವಾದ ಹೇಳುವ ಸಮಯ. ಹಾಗಾದ್ರೆ 2026ರ ಈ ಸಂಪೂರ್ಣ ಚಿತ್ರಣವನ್ನು ನೋಡಿದಾಗ ಇದು ಮಿಥುನ ರಾಶಿಯವರಿಗೆ ಒಂದು ಸಂಪೂರ್ಣ ಪಯಣ. ಆರಂಭದ ಸವಾಲುಗಳಿಂದ ಪಾಠ ಕಲಿತು, ಮಧ್ಯದಲ್ಲಿ ಅವಕಾಶಗಳನ್ನು ಬಳಸಿಕೊಂಡು, ಕೊನೆಯಲ್ಲಿ ಯಶಸ್ಸು ಮತ್ತು ಶಾಂತಿಯನ್ನು ಕಾಣುವ ಒಂದು ಕಥೆ. ಹೌದು, ಮೂಲದಲ್ಲಿ ಹೇಳಿದಂತೆ ಬುದ್ಧಿವಂತಿಕೆ ಮತ್ತು ತಾಳ್ಮೆ ಜೊತೆಗಿದ್ದರೆ ಯಶಸ್ಸು ಸಾಧ್ಯ. ಖಂಡಿತ. ವರ್ಷದ ಮಧ್ಯಭಾಗದ ನಂತರ ಬೆಳವಣಿಗೆಯನ್ನು ನಿರೀಕ್ಷಿಸಬಹುದು ಎಂಬ ಆರಂಭಿಕ ಅಂಶವು ಈ ಮಾಸಿಕ ವಿಶ್ಲೇಷಣೆಯಲ್ಲಿ ಸ್ಪಷ್ಟವಾಗಿ ಸಾಬೀತಾಗಿದೆ. ಪ್ರತಿಯೊಂದು ತಿಂಗಳ ಸವಾಲು ಮತ್ತು ಅವಕಾಶಗಳು ಒಂದಕ್ಕೊಂದು ಹೇಗೆ ಸಂಬಂಧಿಸಿವೆ ಎನ್ನುವುದನ್ನು ನೋಡುವುದೇ ಈ ವಿಶ್ಲೇಷಣೆಯ ಸ್ವಾರಸ್ಯ. ಹೌದು, ನಿಜ. ಅಂತಿಮವಾಗಿ ಕೇಳುಗರು ಯೋಚಿಸಲು ಒಂದು ಪ್ರಶ್ನೆ. ಈ ಮೂಲದಲ್ಲಿ ಪ್ರತಿ ಸವಾಲಿಗೆ ಒಂದು ನಿರ್ದಿಷ್ಟ ಪೂಜೆ ಅಥವಾ ದಾನವನ್ನು ಪರಿಹಾರವಾಗಿ ಸೂಚಿಸಲಾಗಿದೆ. ಈ ಪರಿಹಾರಗಳನ್ನು ಕೇವಲ ಧಾರ್ಮಿಕ ಆಚರಣೆಗಳಾಗಿ ನೋಡದೆ, ಅವು ನಮ್ಮ ಮನೋಭಾವ ಮತ್ತು ದೈನಂದಿನ ಶಿಸ್ತಿನ ಮೇಲೆ ಹೇಗೆ ಪ್ರಭಾವ ಬೀರಬಹುದು. ದಾನವು ನಮ್ಮಲ್ಲಿ ನಿಸ್ವಾರ್ಥತೆಯನ್ನು, ಪ್ರಾರ್ಥನೆಯು ತಾಳ್ಮೆಯನ್ನು ಮತ್ತು ಮಂತ್ರ ಜಪವು ಏಕಾಗ್ರತೆಯನ್ನು ಹೆಚ್ಚಿಸಿ ಆ ಮೂಲಕವೇ ಸವಾಲುಗಳನ್ನು ಎದುರಿಸುವ ಆಂತರಿಕ ಶಕ್ತಿಯನ್ನು ನಮಗೆ ನೀಡುತ್ತದೆಯೇ? ಈ ಬಗ್ಗೆ ಆಲೋಚಿಸಬಹುದು.